ವರದಾ ನದಿ ನೀರು ಪೋಲಾಗುವ ಆತಂಕದಲ್ಲಿ ರೈತರಿದ್ದಾರೆ. ವರದಾ ನದಿಯ 3 ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳ ಕಳ್ಳತನ ಆಗಿದೆ. ಮಳೆಗಾಲದ ಬಳಿಕ ನೀರು ಸಂಗ್ರಹಿಸೋದಕ್ಕೆ ಗೇಟ್ಗಳೇ ಇಲ್ಲ. ವರದಾ ನದಿ ನೀರು ಪೋಲಾಗುವ ಆತಂಕದಲ್ಲಿ ಈಗ ರೈತರಿದ್ದಾರೆ. ವರದಾ ನದಿಯ 3 ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳ ಕಳ್ಳತನ ಆಗಿದೆ. ಹಾನಗಲ್, ಸವಣೂರು, ಶಿಗ್ಗಾವಿಯಲ್ಲಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ 3 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಗೆ ಗೇಟ್ಗಳೇ ಇಲ್ಲ. ವರದಾ ನದಿಯ ಭಾಗದ ರೈತರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಜಿಲ್ಲೆಯಲ್ಲಿ ನಿರಂತರವಾಗಿ ನದಿ ಬ್ಯಾರೇಜ್ ಗೇಟ್ ಕಳ್ಳತನ ಆಗ್ತಾ ಇದೆ. ಪ್ರಕರಣ ದಾಖಲಿಸಿರುವಂತಹ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇದುವರೆಗೂ ಗೇಟ್ ಕದ್ದ ಕಳ್ಳರನ್ನ ಪತ್ತೆನೇ ಹಚ್ಚಿಲ್ಲ. ಕಳ್ಳರು ಸಿಗ್ತಾ ಇಲ್ವಾ ಅಥವಾ ಆ ಕಳ್ಳರನ್ನ ಹುಡುಕುವ ಮನಸ್ಸು ಪೊಲೀಸರಿಗೆ ಇಲ್ವಾ ಗೊತ್ತಿಲ್ಲ. ಜಿಲ್ಲೆಯಲ್ಲಿ ಈಗ ನಿರಂತರವಾಗಿ ನದಿ ಬ್ಯಾರೇಜ್ ಗೇಟ್ ಕಳ್ಳತನ ಆಗ್ತಾ ಇದೆ. ವರದಾ ನದಿ ಭಾಗದ ರೈತರಿಗೆ ಟೆನ್ಷನ್ ಶುರುವಾಗಿದೆ. ಹಾವೇರಿ ಜಿಲ್ಲೆಯ ಜೀವನದಿ ವರದಾ ನದಿ. ಈ ವರದಾ ನದಿಗೆ ಅಡ್ಡಲಾಗಿ ಕಟ್ಟಿ ಬ್ರಿಡ್ಜನ್ನು ಮತ್ತು ಬ್ಯಾರೇಜನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇದೆ. ಆದರೆ ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ಗಳನ್ನು ಕೂಡ ಕಳ್ಳರು ಬಿಡ್ತಾ ಇಲ್ಲ. ಕಳೆದ 5-6 ತಿಂಗಳಲ್ಲಿ ಹಾವೇರಿ ಜಿಲ್ಲೆಯ ವಿವಿಧ ಕಡೆ ವರದಾ ನದಿಗೆ ಅಡ್ಡಲಾಗಿ ಇರಿಸಿದಂತಹ ಗೇಟ್ಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಈ ಒಂದು ಗೇಟ್ಗಳು ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದು ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಕೂಡ ಒಂದು ಸವಾಲಾಗಿ ಪರಿಣಮಿಸಿದೆ. ಒಂದು ಕಡೆ ಇಲ್ಲಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸವಣೂರು ತಾಲೂಕು ಕೋಳೂರು ಕಳಸೂರು ಗ್ರಾಮದ ನಡುವೆ ಇರುವಂಥ ವರದಾ ನದಿಯ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ ಯಾವ ರೀತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ ಅನ್ನುವಂಥದ್ದನ್ನು. ಇದನ್ನು ಬೇಸಿಗೆ ಕಾಲದಲ್ಲಿ ನೀರು ಇಲ್ಲಿ ಸಂಗ್ರಹ ಮಾಡಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳನ್ನು ಅಳವಡಿಸಿ ಇಲ್ಲಿಂದ ನೀರನ್ನು ಕುಡಿಯೋ ನೀರಿಗೆ ಬೇಸಾಯಕ್ಕೆ ಬಳಸ್ತಾರೆ ಜನ. ಲಕ್ಷಾಂತರ ಜನಕ್ಕೆ ಇವತ್ತು ಈ ನೀರು ಅನುಕೂಲಕರವಾಗುತ್ತೆ. ಆದರೆ ಮಳೆಗಾಲ ಮುಗಿದ ತಕ್ಷಣ ಅಳವಡಿಸ್ಲಿಕ್ಕೆ ಗೇಟ್ಗಳೇ ಇಲ್ಲ. ಇಲ್ಲಿ ಹಣೆ ಬರ ನೋಡಿ ರೈತರದ್ದು ಯಾವ ರೀತಿ ಇದೆ ಅಂತ ಹೇಳಿದರೆ, ಈ ಗೇಟ್ಗಳನ್ನು ಸಹಿತ ಕತ್ಕೊಂಡು ಹೋಗ್ತಾ ಇದ್ದಾರೆ ಕಳ್ಳರು. ಅದು 3 ಕಡೆ ಕದ್ದಿದ್ದಾರೆ. ಇದು 5-6 ತಿಂಗಳಲ್ಲಿ ಇದು 3ನೇ ಪ್ರಕರಣ. ಇದು ಇಲ್ಲಿ ಸುಮಾರು 80ಕ್ಕೂ ಹೆಚ್ಚು ಗೇಟ್ಗಳನ್ನು ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ದೂರನ್ನು ಕೂಡ ಸಣ್ಣ ನೀರಾವರಿ ಇಲಾಖೆಯಿಂದ ದಾಖಲಿಸಲಾಗಿದೆ. ಮತ್ತು ಹಾನಗಲ್ ತಾಲೂಕು ಶೇಷಗಿರಿ ಗ್ರಾಮದ ಬಳಿ ಇರುವಂಥ ವರದಾ ನದಿಗೆ ಅಳವಡಿಸಲಿಕ್ಕೆ ಇಟ್ಟಂತಹ 250ಕ್ಕೂ ಹೆಚ್ಚು ಗೇಟ್ಗಳನ್ನು ಕಳೆದ 5-6 ತಿಂಗಳ ಹಿಂದಷ್ಟೇ ಕದ್ದಿದ್ರು ಕಳ್ಳರು. ಮತ್ತು ಕುಣಿಮೆಳ್ಳಳ್ಳಿ ಅನ್ನುವಂಥ ಗ್ರಾಮ ಬರುತ್ತೆ, ಅಲ್ಲಿನೂ ಕೂಡ ವರದಾ ನದಿ ಹಾದು ಹೋಗುತ್ತೆ. ಆ ಒಂದು ಹಾದು ಹೋಗುವಂಥ ವರದಾ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ಗಳನ್ನು ಕೂಡ ಕದ್ದಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳನ್ನು ಕದ್ದು ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಆದರೆ 5-6 ತಿಂಗಳಿಂದ ಈ ಒಂದು ಕಳ್ಳರ ಗ್ಯಾಂಗ್ ಸಕ್ರಿಯ ಆದರೂ ಕೂಡ ಇದುವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ, ರೈತರು ಆಗ್ರಹಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಗೇಟ್ಗಳನ್ನು ಅಳವಡಿಸ್ತಾ ಇದ್ದರೆ ನೀರನ್ನು ಹೆಂಗೆ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಪ್ರಶ್ನೆಗಳನ್ನು ಇವತ್ತು ಮುಂದಿಡ್ತಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ರ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದುವರೆಗೂ ಕಳ್ಳರ ಪತ್ತೆ ಆಗಿಲ್ಲ. ಕ್ವಿಂಟಲ್ ಗಂಟಲೆ ತೂಕ ಇರುತ್ತೆ, ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಅಂಥ ಗೇಟ್ಗಳನ್ನು ಕದೀಲಿಕ್ಕೆ ಒಬ್ಬರಿಬ್ಬರಿಂದ ಅಂತರೂ ಸಾಧ್ಯ ಇಲ್ಲ. ಅದು ಒಂದು ಕಳ್ಳರ ಗ್ಯಾಂಗ್ನೇ ಈ ರೀತಿ ಮಾಡ್ತಾ ಇದೆ. ಹೊಂಚಿ ಹಾಕಿ ಮೊದಲೇ ಸ್ಕೆಚ್ ಮಾಡ್ಕೊಂಡು ಯಾವ್ಯಾವ ವರದಾ ನದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಗೋದಾಮ್ಗಳಿದೆ, ಆ ಗೋದಾಮ್ಗಳ ಬೀಗ ಮುರಿಯೋದು ಹೇಗೆ, ಒಳಗಡೆ ಆ ಗೇಟ್ಗಳನ್ನು ಕದಿಯೋದು ಹೇಗೆ ಅನ್ನುವಂಥದ್ದನ್ನು ಮೊದಲನೇ ಎಲ್ಲ ನೋಡಿಕೊಂಡು ಸ್ಕೆಚ್ ಹಾಕ್ಕೊಂಡು ಇವತ್ತು ಕದಿಯುವಂಥ ಪ್ರಯತ್ನಕ್ಕೆ ಕಳ್ಳರ ಗ್ಯಾಂಗ್ ಇಳಿದಿದೆ. ಈಗ ರೈತರಿದ್ದಾರೆ, ಮಾತನಾಡ್ತೀನಿ ನಾನು. ರೈತರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, 5-6 ತಿಂಗಳ ಹತ್ರ ನಾವು ವರದಿ ಮಾಡ್ತಾನೆ ಇದ್ದೀವಿ. ಸಾಕಷ್ಟು ಸಲ ಇದರ ಸರ್ಕಾರ ಗಮನಕ್ಕೆ ಬಂದರೂ ಕೂಡ ಇನ್ನೂ ಕಳ್ಳರ ಪತ್ತೆ ಹತ್ತಿಲ್ಲ. ಸೊ ಹಿಂಗಾಗ್ಬಿಟ್ರೆ ಮುಂದೆ ಹೆಂಗೆ ಅಂತ ಇದು ಮುಂದೆ ನಮ್ಮ ರೈತರು ಗೋಳು ಕೇಳೋರು ಯಾರಲ್ಲ ಆಗತ್ತೆ. ಈಗ ಇಲ್ಲಿವರೆಗೂ ಪ್ರವಾಹಗೋಸ್ಕರ ಎಲ್ಲ ಬೆಳೆ ಎಲ್ಲ ಕೊಚ್ಕೊಂಡು ಹೋದವು. ಇನ್ಮೇಲೆ ನಾವು ಹೊಲಗೆಲ್ಲ ಹೊಡ್ಕೊಂಡು ಅದು ನೀರು ಹಾಸ್ಕೋಬೇಕಂದ್ರೆ ಈ ಥರ ನೀರು ಪೋಲ್ ಆಗ್ತೈತಿ. ಇದು ಪೋಲ್ ಆಗೋದು ತಡೆಗಟ್ಟಬೇಕಂದ್ರೆ ಇದಕ್ಕೆ ಮತ್ತು ಹೊಸದೊಂದು ಏನಾರ ಪ್ಲ್ಯಾನ್ ಮಾಡಿ ಇದಕ್ಕೊಂದು ಸೂಕ್ತವಾದ ವ್ಯವಸ್ಥೆ ಮಾಡಬೇಕು. ಸರ್, ಇದು 3ನೇ ಪ್ರಕರಣ ಐತಿ. ಈಗ ನೀವು ರೈತರು ಇದೇ ನದಿ ನೀರನ್ನು ಯೂಸ್ ಮಾಡಿಕೊಂಡು ಈಗ ಕೃಷಿ ಮಾಡ್ತೀರಿ. ಈಗ ಮಳೆಗಾಲದಲ್ಲಿ ಈಗ ಗೇಟ್ಗಳು ಈ ರೀತಿ ಕಳ್ಳತನ ಆಗ್ಬಿಟ್ರೆ ಮುಂದೆ ಅಳವಡಿಕೆ ಮಾಡೋದು ಹೆಂಗೆ ಏನಂತ? ಸರ್, ಇವಾಗ ಆಗಲೇ ಹಾಕ್ಬೇಕಾಗಿತ್ತು ರೀ. ಈ ತಿಂಗಳ ಕೊನೆ ವಾರದಾಗ ಹಾಕ್ಬೇಕಾಯ್ತು. ಆದ್ರೆ ನಾ ಹಾಕಿಲ್ಲ ಇನ್ನೂವರೆಗೂ. ಆನಂತರ ಬಿತ್ತಿಗೆ ಸ್ಟಾರ್ಟ್ ಮಾಡೋಂಥ ಸಂದರ್ಭ. ಈಗ ನಮಗೆ ಬೇಕಾಗಿರೋದು ನೀರಿಗಿಲ್ಲೇ. ಅದಕ್ಕಾಗಿ ಹೆಚ್ಚಿನ ಜವಾಬ್ದಾರಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದಾರೆ. ಇದು 3ನೇ ಸಲ ಇದು ಪ್ರಕರಣ ನಿಮ್ಮದು. ಹಾನಗಲ್ ತಾಲೂಕಲ್ಲಿ ಈ ರೀತಿ ಮಾಡಿದ್ದಾರೆ. ಹಾವೇರಿ ತಾಲೂಕಲ್ಲೂ ಕೂಡ ವರದಾ ನದಿ
ರೀತಿಯ ಗೇಟ್ಗಳನ್ನು ಕದ್ದಿದ್ದಾರೆ, ಇಲ್ಲಿನೂ ಈಗ ಕದ್ರು. ಇದು ಒಂದು ರೀತಿ ದೊಡ್ಡ ಗ್ಯಾಂಗ್ ಅಂತ, ಯಾಕಂದ್ರೆ ಸಿಕ್ಕಾಪಟ್ಟೆ ತೂಕ ಇರುತ್ತೆ, ಒಬ್ಬೊಬ್ರ ಕಡೆಯಿಂದನೂ ಸಾಧ್ಯ ಇಲ್ಲ. ಎಲ್ಲಿ ಇಟ್ಟಿದ್ರು ಈ ಗೇಟ್ಗಳನ್ನ? ಒಟ್ಟು ಇಲ್ಲೇ ಗೋಡಾಮ್ನಲ್ಲೇ ಇಟ್ಟಿದ್ರಿ ಸರ್, ಶೇಖರಣೆ ಮಾಡಂತದ್ದು ಒಂದು ಗೋಡಾಮ್ ಐತಿ ಸರ್ ಅವ್ರದ್ದು, ಆ ಗೋಡಾಮ್ನಲ್ಲೇ ಇಟ್ಟಿದ್ರಿ. ಅದು ಒಂದು 4 ಮಂದಿಗೂ ಮಾತ್ರ ಒಂದು ಗೇಟ್ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಸರ್, ಅದು ದೊಡ್ಡ ಗ್ಯಾಂಗ ಇದೆ ಅಂತ ಅನಿಸ್ತದೆ ಸರ್ ಅದು. ಎಸ್, ಇದು ರೈತರ ಒಟ್ಟಾರೆ ಅನುಮಾನ ಆಗಿದೆ. ಯಾಕಂತ ಹೇಳಿದ್ರೆ 5-10 kg ತೂಕದ್ದು ಅಲ್ಲ, ಕ್ವಿಂಟಾಲ್ ಗಂಟಲೆ ತೂಕಿರುವಂತಹ ಕಬ್ಬಿಣದ ಗೇಟ್ಗಳನ್ನು ಎತ್ತುತ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಕಳ್ಳರ ಗ್ಯಾಂಗೇ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ರೈತರ ಅನುಮಾನ ಆಗಿದೆ. ಇನ್ನಾದರೂ ಸರ್ಕಾರ ಈ ಒಂದು ಕಳ್ಳರ ಗ್ಯಾಂಗನ್ನು ಅರೆಸ್ಟ್ ಮಾಡಬೇಕಾದಂಥ ಅಗತ್ಯತೆ ಇದೆ, ಪತ್ತೆ ಹಚ್ಚಬೇಕಂತ ಅಗತ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.